ಅಲ್ಲ ಚಿಕ್ಕಪ್ಪ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ನಂಗೆ ಒಂದ್ ಮಾತು ಹೇಳಿದ್ರೆ ಸಾಕಿತ್ತು. ಆ ಗುರುಜಿ ಕೊಡೋ ಕಾಟನ ಯಾಕೆ ಸುಮ್ನೆ ನುಂಗ್ಕೊಂಡಿದ್ರಿ? ಇನ್ನೇನ್ ಮಾಡ್ತಾರೆ? ಬಿಸಿ ತುಪ್ಪ ತರ ನಮ್ ಗಂಟ್ಲಲ್ಲಿ ಸಿಕ್ಕಾಕೊಂಡಿದ್ಯಲ್ಲ. ಉಳಕ್ಕಂತೂ ಆಗಲ್ಲ, ನುಂಗ್ಲೇಬೇಕು. ಸುಮ್ನಿರ್ತೀಯ ನೀನು? ದುರ್ಗಾ, ಇವೆಲ್ಲ ಇಲ್ಲಿ ನಡೀತಿದೆ ಅಂತಾನೆ ನೀನು ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ತಾ ಇದ್ದಿದ್ದು. ಇಲ್ಲಿ ನಡೀತಿರೋದನ್ನೆಲ್ಲ ನಿನಗೆ ಹೇಳಿ ನಿನ್ನ ನೆಮ್ಮದಿಯನ್ನ ಹಾಳು ಮಾಡೋ ಮನಸ್ಸು ನನಗಿರ್ಲಿಲ್ಲಮ್ಮ. ನಮ್ ನೆಮ್ಮದಿ ಕಿತ್ಕೊಂಡಿದ್ದಾಳಲ್ಲ, ಅದಕ್ಕೇನಂತೀರಾ? ಸುಮ್ಮನಿರುಂದೆ ತಾನೆ ನಿಂಗೆ. ನೆಮ್ಮದಿಯಾಗಿದ್ದವಳನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಅವಾಂತರ ಮಾಡ್ತಿರೋದು ನೀನು. ಯಾಕೆ ಹೀಗೆ ಮಾಡ್ತಾ ಇದೀಯಾ? ಯಾಕೆ ಅವಳ ಮೇಲೆ ಹಗೆ ಸಾಧಿಸ್ತಾ ಇದೀಯಾ? ಇದೆಲ್ಲದಕ್ಕೂ ಕಾರಣ ನಿಮ್ಮ ಗುರು. ಗಣಪ, ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಹೋಗು, ಆಟಾಡ್ಕೋ. ದುರ್ಗಾ, ಇಲ್ಲಿ ಏನೇನು ಅಪಾಯ ಕಾದಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಈಗಲೂ ನಿಂಗೆ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಇಲ್ಲಿಂದ ನೀನು ವಾಪಸ್ ಹೊರಟು ಹೋಗು. ಅಲ್ಲ ಚಿಕ್ಕಪ್ಪ, ನಿಮ್ಮನ್ನೆಲ್ಲ ಇಲ್ಲಿ ಕಷ್ಟದಲ್ಲಿ ಬಿಟ್ಟು ನಾನು ಹೇಗೆ ಹೊರಟ್ಬಿಡಕ್ಕಾಗತ್ತೆ? ಅಕಸ್ಮಾತ್ ನಾನು ಹೋದ್ರು ನಾನು ಅಲ್ಲಿ ನೆಮ್ಮದಿಯಾಗಿರ್ತೀನ? ನೋಡಿಲ್ವಾ ನಾನು ನೆಮ್ಮದಿಯಾಗೇ ಇದೀಯಾ? ನಮ್ ನೆಮ್ಮದಿ ಮಾತ್ರ ಕಿತ್ಕೊಂಡಿದೀಯ ಅಷ್ಟೇ. ಬಾಯಿ ಮುಚ್ಚು ಅಂದೆ ನಿಂಗೆ. ನಂಗೆ ಕೋಪ ಬರಿಸ್ಬೇಡ. ಯಾವಾಗ್ಲೂ ನನ್ ಬಾಯಿ ಮುಚ್ಚಿಸ್ತಾ ಇರಿ ನೀವು. ಅವಳು ಇಲ್ಲಿಗೆ ಬಂದು ಭಾಷಣ ಬಗೆಯ ಬದಲು ನಮ್ಮ ಅಮೃತೇಶ್ವರ ಗುರುಗಳ ಹತ್ರ ಹೋಗಿ ಅವ್ರು ಹೇಳ್ದನ್ ಕೇಳ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಚಿಕ್ಕಮ್ಮ, ಇವಳಿಗೋಸ್ಕರ ನನ್ ಮೇಲೆ ಕೈ ಮಾಡ್ತೀರಾ ನೀವು? ನೀನು ಮಾಡಿರೋ ಅವಾಂತರಗಳಿಗೆ ನಾನು ಮಾಡ್ತಿರೋದು ಕಮ್ಮಿನೇ. ಅವನು ಯಾವೊಂದೋ ಮಾತು ಕಟ್ಕೊಂಡು ಮಗಳ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ಯಲ್ಲ, ನೀನು ಒಬ್ಳು ಹೆಣ್ಣ. ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಅನ್ಸುತ್ತೆ ನನಗೆ. ಅವಳು ಸಿಟಿಗೆ ಹೋದ್ಮೇಲೆ ಆದ್ರೂ ನೀನು ಬದ್ದಾಗ್ತೀಯ ಅಂತ ಅಂದ್ಕೊಂಡೆ, ಆದರೆ ಆಗಲ್ಲ. ನೀನು ಬದಲಾಗಲ್ಲ. ನೀನೊಂದು ಕ್ರಿಮಿ. ನಿನ್ನನ್ನು ಮನೇಲಿ ಇಟ್ಕೊಳ್ಳೋದಕ್ಕಿಂತ ಮನೆಯಿಂದ ಆಚೆಗೆ ಹಾಕೋದೇ ಒಳ್ಳೇದು. ನಡಿ, ಮನೆಯಿಂದ ಆಚೆಗೆ ಹೋಗ್ತಿರ್ಬೇಕು ನೀನು. ಮಾತಾಡಬೇಡ ನೀನು. ಸರ್, ಆಕ್ಚುಲಿ ನನ್ನ ಮಗಳು ದುರ್ಗಾನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ದುರ್ಗಾ ಇಲ್ಲಿಗೆ ಬಂದಿದ್ದಾಳೆ ಅಂತ ಬೆಳಗಿಂದ ಏನೂ ತಿಂದಿಲ್ಲ. ನನಗೆ ತುಂಬಾ ಗಾಬರಿ ಆಯ್ತು. ಅದಕ್ಕೆ ಟೈಮು ನೋಡದೆ ಅವಳನ್ನ ಕರ್ಕೊಂಡ್ಬಂದ್ಬಿಟ್ಟೆ. ಇವಾಗ ಬೇರೆ ತುಂಬ ಟೈಮ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನಾವಿವತ್ತಿಲ್ಲಿ ಉಳ್ಕೋಬೋದಾ? ನನ್ನನ್ನು ಕಾಪಾಡಕ್ಕಂತಾನೆ ಗುರುಗಳು ಈ ಅಪ್ಪನ ರೂಪದಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಇವತ್ತಿವ್ರು ಇಲ್ಲೇ ಇದ್ರೆ ನನ್ನ ಗಂಡ ನನ್ನನ್ನ ಮನೆಯಿಂದ ಆಚೆ ಹಾಕಲ್ಲ. ಇವತ್ತು ಒಂದ್ ರಾತ್ರಿ ಹೇಗಾದ್ರೂ ಕಳೆದ್ರೆ ಸಾಕು. ಉಳಿದದನ್ನ ನಾಳೆ ಬೆಳಗ್ಗೆ ಗುರುಗಳು ನೋಡ್ಕೋತಾರೆ. ಅಯ್ಯೋ, ಉಳ್ಕೊಳ್ಳಿ ಉಳ್ಕೊಳ್ಳಿ. ಉಳ್ಕೊಳ್ಳೋದೇನೋ, ಈ ಮನೆನ ನಿಮ್ದೇ ಮನೆ ಅನ್ಕೊಳ್ಳಿ. ನಮ್ ದುರ್ಗನ್ನ ಕೆಲ್ಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಿರೋ ನಿಮ್ಗೆ ಒಂದ್ ರಾತ್ರಿ ನಮ್ಮ ಮನೇಲಿ ಜಾಗ ಇಲ್ಲ ಅಂತೀವ? ಇರಿ ಇರಿ. ಅಗತ್ಯವಾಗಿ ಇವತ್ತು ರಾತ್ರಿ ನೀವಿಲ್ಲಿ ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ತಾಯಿ. ನನ್ನ ಬಂಧಿಸಿದ್ಯಾರು? ನನ್ನ ಬಿಡಿಸಿದ್ಯಾರು? ಇದ್ದಕ್ಕಿದ್ದಾಗೆ ಇದೇ ಸ್ಫೋಟ ಆಯ್ತು.
ಆಗ್ತಿದೆ. ತಾಯಿ, ನನ್ಗೆ ಅಪಾಯ ಇದೆ ಅಂತ ಸೂಚನೆ ಕೊಡ್ತಿದ್ಯಾ? ಅಂದ್ರೆ ತಾಯಿ, ನನ್ ಶಕ್ತಿ ಬಂತ? ನನ್ ಶಕ್ತಿ ನನಗ್ ವಾಪಸ್ ಬಂದಿದ್ಯಾ? ಇದನ್ನ ಅರ್ಥ ಮಾಡಿಸೋದಕ್ಕೆ ನೀನ್ ಈ ಕೊಂಬೆನ ಬೀಳ್ಸಿದ್ಯಾ ತಾಯಿ? ತಾಯಿ, ನೀನ್ ನಿಜವಾಗ್ಲೂ ಮಹಾಮಯಿ, ತ್ಯಾಗಮಯಿ. ನಾನ್ ನಿನ್ ಋಣನ ಯಾವತ್ತೂ ಮರೆಯಲ್ಲ ತಾಯಿ, ಯಾವತ್ತೂ ಮರೆಯಲ್ಲ. ನಾನು ದುರ್ಗಾ ಹತ್ರ ಹೋಗ್ತೀನಿ. ಅವಳ ಅಪಾಯದಲ್ಲಿದ್ರೆ ನಾನು ಅವಳನ್ನ ಕಾಪಾಡೋ ಅಷ್ಟಾದ್ರೂ ಶಕ್ತಿ ನನ್ನ ಹತ್ರ ಇದೆ ಅಂತ ನನಗನ್ನಿಸ್ತಿದೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ.